ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪ್ರಪಂಚದಲ್ಲಿ ಇವತ್ತು ಹನುಮ ಜಯಂತಿ ನಿಮಿತ್ತ ನಾವು ಶ್ರೇಷ್ಠ ಭಕ್ತನಾದಂತಹ ಆಂಜನೇಯನನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದೇವೆ. ಏನಪ್ಪ ಅವನಲ್ಲಿ ವಿಶೇಷತೆ ಅಂತಂದರೆ ಸೇವೆ ಮಾಡಿದ್ರಿಂದ ನನಗೇನು ದೊರೀತದೆ ಅಂತ ಆತ ಎಂದೂ ಪ್ರಶ್ನೆ ಮಾಡಲಿಲ್ಲ. ಆ ಸೇವಾಪರಾಯಣತೆಯಿಂದ ಅವನಿಗೆ ಸಿಕ್ಕಂತಹ ಒಂದು ರಿವಾರ್ಡ್, ಅವನಿಗೊಂದು ಪ್ರತಿಫಲ ಏನಪ್ಪ ಸಿಕ್ತಂತಂದರೆ ಚಿರಂಜೀವಿ ಪಟ್ಟ ಸಿಕ್ತು. ಕರೆಕ್ಟಾ? ಸೊ ಇವತ್ತು ಶ್ರೀ ಮಾರುತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ನಿಜವಾಗಿಯೂ ನಾವು ಆತನ ಜೀವನವನ್ನು, ಸೇವಾ ತತ್ಪರತೆಯನ್ನು ಅನುಕರಣೆ ಮಾಡುವುದು ಉಚಿತ. ಆದ್ದರಿಂದ ನಾವು ಸೇವೆಗೆ ಜೀವನದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗಿದೆ. ನನಗೆ ಗುರುಗಳಿಂದ ಈ ಒಂದು ಪಾಠ 30 ವರ್ಷದ ಕೆಳಗಡೆ ಸಿಕ್ಕಿ, ನಾನು ಕೂಡ ಏನೋ ಒಂದು ನನ್ನ ಕೈಲಾದಷ್ಟು ಸೇವೆಯನ್ನು ಮಾಡಬೇಕು ಅಂತ ನಾನು 20 ವರ್ಷ ಸರ್ಕಾರಿ ಸೇವೆಯನ್ನು ಮಾಡಿದ ತಕ್ಷಣ ರಾಜೀನಾಮೆ ಕೊಟ್ಟದ್ದು ಏನು ದೊಡ್ಡ ವಿಷಯ ಅಲ್ಲ. ಆದರೆ ಅದು ಎಲ್ಲರ ವಿರೋಧದ ನಡುವೆ ಆ ಒಂದು ಧೈರ್ಯವಾದಂಥ ಹೆಜ್ಜೆಯನ್ನು ತೆಗೆದುಕೊಂಡು ನಾನು ಈ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಯಾವತ್ತೂ ನಮ್ಮ ಗುರುಗಳು ಹೇಳ್ತಿದ್ರು, ನಿನಗೇನು ದುಡ್ಡು ಬರ್ತದೆ ಅಂತ ನೀನೇನು ಯೋಚನೆ ಮಾಡಬೇಡ. ನೆವರ್ ಥಿಂಕ್ ಆಫ್ ಯುವರ್ ರಿಟರ್ನ್ಸ್. ಅದು ಗ್ಯಾರಂಟಿ. ನನಗೆ ಒಂದ್ಸಲ ನಾನು ರಿಟೈರ್ಮೆಂಟ್ ಆದಮೇಲೆ ನಮ್ಮ ಆಫೀಸ್ ಅಟೆಂಡ್ರ್ ಪ್ಯೂನೊಬ್ಬರು ಬಂದು, ನಾನು ಮನೆಯಲ್ಲಿದ್ದೆ, ಏನು ರೀ ನಿಮಗೆ ದುಡ್ಡೇನು ಜಾಸ್ತಿ ಆಗಿದೆಯೇನು, ಬೇಡ ನಿಮಗೆ? ಯಾಕಪ್ಪ ಅಂದೆ. ಇಲ್ಲ, ನಿಮಗೆ KGIDಯಿಂದ ಎಷ್ಟೋ ದುಡ್ಡು ಬರಬೇಕಾಯಿತು, ಅದೆಲ್ಲ ಅರಿಯರ್ಸ್ ಬಂದಿದೆ, ಚೆಕ್ ಬಂದಿದೆ, ಸಹಿ ಮಾಡಿ ತಗೋರಿ ಆಫೀಸ್ನಲ್ಲಿ ಹೋಗಿ ಅಂತ. ಅಂದರೆ ನಮಗೆ ಸಂದಾಯವಾಗುವಂತಹ ಒಂದು ಹಣ ಇನ್ಯಾವುದೇ ರೂಪದಲ್ಲಿ ಅದು ಕಟ್ಟಿಟ್ಟು ಬುತ್ತಿ. ಸೊ ಲೆಟ್ ಅಸ್ ನಾಟ್ ಫೋಕಸ್ ಆನ್ ವಾಟ್ ವಿ ಅಸ್ಪೈರ್ ಫ್ರಮ್ ದಟ್ ಪರ್ಟಿಕ್ಯುಲರ್ ವರ್ಕ್. ಅದನ್ನೇ ಕರ್ಮಯೋಗದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳಿದ್ದಾರೆ. ನಿನ್ನ ಕರ್ತವ್ಯಗಳನ್ನು ನಿಯತ್ತಿನಿಂದ ನೀನು ಮಾಡು, ಫಲ ಕೊಡಲಿಕ್ಕೆ ನಾನು ಮೇಲೆ ಎಲ್ಲ ಸರಿಯಾಗಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಡೂ ಯುವರ್ ಡ್ಯೂಟಿ, ಐ ವಿಲ್ ಡೂ ಮೈ ಡ್ಯೂಟಿ. ಇದನ್ನು ನಾನು ಅರ್ಥ ಮಾಡಿಕೊಂಡು ಇವತ್ತಿನವರೆಗೂ ನನ್ನ ಜೀವನವನ್ನು ಸೇವೆಯಲ್ಲಿ ಕಳೆದ ನಿತ್ಯ ಸಾಧನೆಗಳನ್ನು ಅನುಸರಿಸಿ ಮಾಡ್ತಾ ಇರೋದರಿಂದ ಪರಮವಾದಂತಹ ಸೌಖ್ಯ, ಶಾಂತಿ, ಆರೋಗ್ಯ ಎಲ್ಲವನ್ನು ದೇವರು ನನಗೆ ದಯಪಾಲಿಸಿದ್ದಾನೆ. ಇತ್ತೀಚೆಗೆ ನಾನೊಂದು ಆಸ್ಪತ್ರೆಗೆ ದಾಖಲಾಗುವಂತಹ ಏನೋ ಒಂದು ಇನ್ಫೆಕ್ಷನ್ ಆಗಿಬಿಟ್ಟು ಡಿಹೈಡ್ರೇಷನ್ ಆಗಿ ನಾನು ಒಂದು 5 ದಿವಸ ಅಡ್ಮಿಟ್ ಆಗಿದ್ದೆ. ಅದು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಬಟ್ ನನಗೆ ರೋಗಿಗಳು ಅವ್ರ ಪರಿಸ್ಥಿತಿ ಏನಿರ್ತದೆ ಅನ್ನೋದು ನನಗೆ ಅರ್ಥ ಆಯ್ತಲ್ಲಿದ್ದಾಗ. ನನ್ನನ್ನು ಎಲ್ಲ ವೈದ್ಯರು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಆ ಹಾಸ್ಪಿಟ್ಲಲ್ಲಿ ಎಲ್ಲ ಸ್ಟಾಫ್, ಪ್ರತಿಯೊಬ್ಬ ವಾರ್ಡ್ ಬಾಯ್ ಎಲ್ಲರೂ ಎಷ್ಟು ಪ್ರೇಮದಿಂದ ನನ್ನನ್ನು ನೋಡಿಕೊಂಡ್ರು ಅಂತಂದರೆ ನಾನು ನಿಜವಾಗಿ ಅವ್ರಿಗೆ ಋಣಿಯಾಗಿರಬೇಕಾಗಿದೆ. ಈ ಕಾರ್ಯದಲ್ಲಿ ನನಗೆ ಸಾಥ್ ಕೊಟ್ಟವರು ನಮ್ಮ ಮನೆಯವರು, ಧರ್ಮಪತ್ನಿ. ನಮ್ಮದು ಅಂದರೆ ಮೊದಲಿಂದನೂ ಅವಳು ಕೂಡ ಸೇವೆಗೆ ಭಾಳಷ್ಟು ಹೆಸರುವಾಸಿ. ಏನು ಬಾಯ್ಬಿಟ್ಟು ಹೇಳೋಲ್ಲ, ಬಟ್ ಶಿ ಈಸ್ ಆಲ್ವೇಸ್ ಆಫ್ಟರ್ ಸರ್ವೀಸ್. ಮನೆಗೆ ಯಾರಾದರೂ ಬಂದರೆ ಆ ಸೇವೆ ಮಾಡೋದ್ರಲ್ಲಿ ತುಂಬ ಆನಂದವಾಗಿರ್ತದೆ. ಈ ತರಹ ನಮ್ಮ ಮಕ್ಕಳು ಕೂಡ
ಸಂಸ್ಕಾರಗಳನ್ನು ಪಡ್ಕೊಂಡು ಅವರು ಒಂದು ಸೇವಾ ಭಾವನೆಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲರ ಅಂತಃಕರಣ ನನಗೆ ಬಹಳಷ್ಟು ಸಹಾಯಕಾರಿಯಾಗಿದೆ. ಮುಖ್ಯವಾಗಿ ನಮ್ಮ ವಯೋವೃದ್ಧ ತಾಯಿಯ 92 ವರ್ಷ, ಅವರಿಗೆ ನಾನು ಸೇವೆ ಮಾಡುವಂತಹ ಒಂದು ಅವಕಾಶ ದೊರಕಿದೆ. ಅದು ಭಗವಂತ ನನ್ನ ಪಾಲಿಗೆ ಕೊಟ್ಟಂತಹ ಒಂದು ತೀರ್ಥಯಾತ್ರೆ ಅಂತ ನಾನು ಕಂಡುಕೊಂಡಿದ್ದೇನೆ. ಆದ್ದರಿಂದ ಆ ಒಂದು ಸೇವೆಯನ್ನು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ದೇವರು ನನ್ನನ್ನು ಬೇಗನೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಸುರಕ್ಷಿತವಾಗಿ ಕಳಿಸಿದ್ದಾನೆ. ಸೊ ಆನ್ ದಿಸ್ ಆಸ್ಪಿಷಿಯಸ್ ಒಕೇಷನ್ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್ ನನ್ನ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ನನ್ನ ಸ್ನೇಹಿತರಿಗೆ. ನನ್ನ ಫ್ರೆಂಡ್ಸ್ ಗ್ರೂಪ್ ಇಟ್ ಈಸ್ ಜಮ್ ಆಫ್ ಜಮ್ಸ್. ಅಷ್ಟು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರಾಗಿದ್ದಾರೆ. ಒಂದು 60 ಜನ ಫ್ರೆಂಡ್ಸ್ ಇದ್ದಾರೆ ನಮಗೆ, ಎಲ್ಲ ಹೈಸ್ಕೂಲ್ ಫ್ರೆಂಡ್ಸು. ಇನ್ನುಳಿದವರು ಸಾಕಷ್ಟು ಜನ ಇದ್ದಾರೆ. ಆದರೆ ಅವರು ತೋರಿದಂತಹ ಒಂದು ಮಾರಲ್ ಸಪೋರ್ಟ್, ಧೈರ್ಯ ಮತ್ತು ಅಂತಃಕರಣ, ನನ್ನ ಬಗ್ಗೆ ಅವರ ಕನ್ಸರ್ನ್, ಇದು ರಿಯಲಿ ವೆರಿ ಅಪ್ರಿಷಿಯಬಲ್. ಅವೆಲ್ಲದರ ಫಲಿತಾಂಶವಾಗಿ ನಾನು ಇವಾಗ ಆರೋಗ್ಯವಂತನಾಗಿ ಮತ್ತು ಸಾಧಾರಣ ನಾರ್ಮಲ್ ಹೆಲ್ತ್ಗೆ ರಿಟರ್ನ್ ಆಗ್ತಾಯಿದ್ದೇನೆ. ಸೊ ಈ ಸಂದರ್ಭದಲ್ಲಿ ಇಟ್ ಈಸ್ ಮೈ ಡ್ಯೂಟಿ ಟು ಎಕ್ಸ್ಪ್ರೆಸ್ ಮೈ ಎಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಕೃತಜ್ಞತೆ ಇಲ್ಲದೇ ಜೀವನ ನಡೆಯೋಲ್ಲ. ಆದ್ದರಿಂದ ನನಗಿವತ್ತು ಹನುಮ ಜಯಂತಿ ನಿಮಿತ್ತ ನೆನಪಾಗಿದ್ದು ಸೇವಾ. ನಾನು ಒಂದು 20 ವರ್ಷದ ಹಿಂದೆ ಪದ್ಮಭೂಷಣ್ ಅಣ್ಣಾ ಹಜಾರೆ ಅವ್ರ ಜೊತೆಗೆ ಇರುವಂಥ ಪ್ರಸಂಗ ಬಂದಿತ್ತು. ಅವರ ಸೇವಾ ತತ್ಪರತೆಯನ್ನು ನಾನು ಗಮನಿಸಿದ್ದೇನೆ. ಅವರು ಮಿಲ್ಟ್ರಿಯಲ್ಲಿ ಸರ್ವಿಸ್ ಮಾಡ್ತಾಯಿದ್ರು. ಅಲ್ಲಿಂದ ಬಂದಿದ ತಕ್ಷಣ ದಿಲ್ಲಿ ಏರ್ಪೋರ್ಟ್ನಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರ ನೋಡಿಬಿಟ್ಟು ಏನೋ ಒಂದು ಪ್ರೇರಣೆ ದೊರಕಿ ಅವತ್ತಿಂದ ಅವರು ದೇಶದ ಸೇವೆಗಾಗಿ ನಿಂತ್ಕೊಂಡ್ರು. ಆದ್ದರಿಂದ ರಾಳೆಗಾಂವ್ ಸಿದ್ದಿ ಪುಣೆ ಹತ್ರ ಆ ಹಳ್ಳಿಯಲ್ಲಿ ಅಂಥ ಅನೇಕ ಹಳ್ಳಿಗಳನ್ನು ಉದ್ಧಾರ ಮಾಡಿ ಅವರಿಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಅನೇಕ ಪ್ರಶಸ್ತಿಗಳನ್ನು ನೀಡಿದೆ. ಪದ್ಮಭೂಷಣ ಪ್ರಶಸ್ತಿ. ಈ ತರಹ ಸೇವಾಪರಾಯಣರು ಇನ್ನೂ ನಮ್ಮ ಜೊತೆಗಿದ್ದಾರೆ ನಮ್ಮ ದೇಶದಲ್ಲಿ. ಅಂಥವ್ರನ್ನೆಲ್ಲ ನಾನು ಸ್ಮರಣೆ ಮಾಡಿಕೊಳ್ಬೇಕು. ನನ್ನ ಸದ್ಗುರುಗಳು ಕಮಲೇಶ್ ಟಿ ಪಟೇಲ್, ಸಹಜ ಮಾರ್ಗದ ಗುರುವರ್ಯರು, ಅವರು ಕೂಡ ಸೇವೆಗೆ ಹೆಸರುವಾಸಿ. ನಾನು ಸೇವೆ ನಿಜವಾದ ಅರ್ಥವನ್ನು ಈ ಒಂದು ಶ್ರೀ ರಾಮಚಂದ್ರ ಮಿಷನ್ನಲ್ಲಿ ಕಂಡುಕೊಂಡಿದ್ದೇನೆ. ಅವರು ಏನು ವರ್ಣಿಸಲಿಕ್ಕೆ ಆಗೋಲ್ಲ. ಅಂಥ ಮಹಾನ್ ಗುರುಗಳನ್ನು ದೇವರು ನನಗೆ ದಯಪಾಲಿಸಿದ್ದಾನೆ. ಅವರಿಗೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ದೇಶದ ರಾಜ್ಯದ ಅನೇಕ ಮಂತ್ರಿಗಳು ಅವರ ಭೇಟಿಗಾಗಿ ಕಾತರದಿಂದ ಕಾಯ್ತಾ ಇರ್ತಾರೆ. ಅಂಥ ಮಹಾನ್ ವ್ಯಕ್ತಿತ್ವ ಇದ್ದಂತಹ ಸದ್ಗುರುಗಳನ್ನು ನಾನು ಪಡ್ಕೊಂಡಿದ್ದೇನೆ. ಅವರ ಮಾರ್ಗದರ್ಶನದಲ್ಲಿ ಪ್ರತಿನಿತ್ಯ ಧ್ಯಾನ, ಪ್ರಾಣಾಯಾಮ ಇವನ್ನೆಲ್ಲ ನನಗೆ ಮೊದಲಿಗೆ ನನಗೆ ಹೇಳಿಕೊಟ್ಟವರು ಶ್ರೀ ಋಷಿ ಪ್ರಭಾಕರ್ ಗುರೂಜಿ. ಸಿದ್ಧ ಸಮಾಧಿ ಯೋಗದ ಮೂಲಕ ನನ್ನನ್ನು ಈ ಒಂದು ಉತ್ತರ ಕರ್ನಾಟಕದ ಭಾಗದ ಪ್ರಾಂತದ ಒಂದು ವಿಶೇಷವಾದಂತಹ ಅಧಿಕಾರವನ್ನು ನೀಡಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಈ ಜ್ಞಾನ ಪ್ರಚಾರವನ್ನು ಮಾಡುವಂಥ ಕಾರ್ಯ ವಹಿಸಿಕೊಟ್ಟಿದ್ದರು. ಈ ಥರ ಅನೇಕ ಗುರುವರ್ಯರು ನನಗೆ ಜೀವನದಲ್ಲಿ ಸಹಾಯ ಮಾಡಿದ್ದಾರೆ ಮತ್ತು ಮಾರ್ಗದರ್ಶನ ಮಾಡ್ತಾಯಿದ್ದಾರೆ ಇವತ್ತಿಗೂ. ಆದ್ದರಿಂದ ನಾನು ಸೇವೆಗೆ ಬಹಳಷ್ಟು ಮಹತ್ವವನ್ನು ನೀಡಬೇಕು ಅಂತ ಈ ಶ್ರೀಮದ್ ಹನುಮ ಜಯಂತಿಯ ನಿಮಿತ್ತ ಎಲ್ಲರಿಗೂ ಆಗ್ರಹ ಮಾಡ್ತಾಯಿದ್ದೇನೆ. ಯಾಕಂದರೆ ನಾನು ದೇಶಕ್ಕಾಗಿ ಏನು ಕೊಡಬಲ್ಲೆ ಎನ್ನುವುದನ್ನು ಯೋಚನೆ ಮಾಡಬೇಕು ಹೊರತು ದೇಶ ನನಗೇನು ಕೊಟ್ಟಿದೆ ಅಂತ ಜಾನ್ ಎಫ್ ಕೆನಡಿಯವರು ಹೇಳಿದ್ದಾರೆ. ನೆವರ್ ಥಿಂಕ್ ವಾಟ್ ದ ಕಂಟ್ರಿ ಹ್ಯಾಸ್ ಗಿವನ್ ಟು ಯು. ನಿನ್ನನ್ನು ನೀನು ಕೇಳ್ಕೊ, ಜಸ್ಟ್ ಥಿಂಕ್ ವಾಟ್ ಯು ಕ್ಯಾನ್ ಆಫರ್ ಟು ದ ನೇಷನ್ ಅಂತ ಒಂದು ದಿವ್ಯ ವಾಣಿಗಳು ನಮ್ಮ ಜೀವನದಲ್ಲಿ ಕರಗತವಾಗಿ ನಾವು ಈಗ ಒಂದು ಉನ್ನತವಾದಂತಹ ಜ್ಞಾನ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೇವೆ.
ಇದಕ್ಕೆ ಎಲ್ಲರ ಸಹಕಾರ, ಬೆಂಬಲ ಇವೆಲ್ಲ ನಮಗೆ ದಾರಿದೀಪಗಳಾಗಿವೆ. ಆದ್ದರಿಂದ ನನ್ನ ಸುತ್ತಲೂ ಇರುವಂಥ ಪ್ರತಿಯೊಬ್ಬರಿಗೂ ಐ ಮಸ್ಟ್ ಬಿ ಗ್ರೇಟ್ಫುಲ್. ಆ ಒಂದು ಗ್ರ್ಯಾಟಿಟ್ಯೂಡ್ ಸದಾ ನನ್ನ ಹೃದಯದಲ್ಲಿ ಕಾಣಲಿ. ಅದು ನಾವು ನಿಜವಾಗಿಯೂ ಹನುಮ ಜಯಂತಿಯನ್ನು ಆಚರಿಸಿದಂತಹ ಒಂದು ಫಲ ನಮಗೆ ದೊರೀತದೆ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಮೇಲಿಂದ ಮೇಲೆ ಹೀಗೆ ಭೇಟಿ ಆಗ್ತಾ ಇರೋಣ. ಜೈ ಶ್ರೀರಾಮ್. ನಮಸ್ಕಾರ.